ಇಲ್ಲಿ ಎಪಿಜೆ ಅಬ್ದುಲ್ ಕಲಾಂ ಎನ್ನುವಂತಹ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾರೆ. ನಿಮಗೆ ಗೊತ್ತಿದೆ, ಎಪಿಜೆ ಅಬ್ದುಲ್ ಕಲಾಂ ಅಂದ ತಕ್ಷಣನೇ ಒಬ್ಬ ವಿಜ್ಞಾನಿ ಮತ್ತು ಭಾರತ ಕಂಡಂತಹ ಸರ್ವಶ್ರೇಷ್ಠ ರಾಷ್ಟ್ರಪತಿಗಳಾಗಿ ತಮ್ಮ ಆಡಳಿತವನ್ನು ನೀಡಿದಂಥವರು. ಇವರು ಇಲ್ಲಿ ಬಹುಮುಖ್ಯವಾಗಿ ಭಾರತದ ವಿಜ್ಞಾನ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿ ಅಂತೇಳಿ ನಾವು ಭಾರತದ ಇತಿಹಾಸದಲ್ಲಿ ಗುರುತಿಸ್ತಾ ಇದ್ದೇವೆ. ಹಾಗಾದ್ರೆ ಅಂತಹ ವ್ಯಕ್ತಿ ಏನ್ ಹೇಳ್ತಾರೆ? ಸಾಧಿಸುತ್ತೇನೆ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆ ನಿಲ್ಲುವುದಿಲ್ಲ ಅಥವಾ ನಿಲ್ಲಬಾರದು ಎನ್ನುವಂತಹ ಮಾತನ್ನು ಎಪಿಜೆ ಅಬ್ದುಲ್ ಕಲಾಂ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಮಗೆ ಗೊತ್ತಿದೆ, ಕಿಚ್ಚು ಅಂದ್ರೇನು? ಬೆಂಕಿ. ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಬೆಂಕಿ ಹತ್ತಬೇಕು. ಇನ್ನೊಬ್ಬರನ್ನ ಸುಡುವಂತಹ ಬೆಂಕಿ ಅಲ್ಲ, ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳುವಂತಹ ಒಂದು ದೃಢವಾದಂತಹ ಮನಸ್ಸಿನ ಕಿಚ್ಚು ಅಂತೇಳಿ ನಾವು ಕರೀತೀವಿ. ಅದು ಹೇಗೆ? ಸಾಧಿಸುತ್ತೇವೆ, ಏನೋ ನಮ್ಮ ಗುರಿ ಇರುತ್ತೆ, ಆ ಗುರಿಯನ್ನು ಮುಟ್ಟೋದಕ್ಕೋಸ್ಕರವಾಗಿ ನಾವು ಸಾಧನೆಯ ಮೆಟ್ಟಿಲನ್ನು ಏರಬೇಕಾಗುತ್ತೆ. ಆ ಸಾಧನೆಯ ಮೆಟ್ಟಿಲನ್ನು ಏರುವಾಗ ನಾವು ಏನ್ ಮಾಡಬೇಕು? ದೃಢ ಮನಸ್ಸನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಆ ಮನಸ್ಸಿಗೆ ಏನ್ ಮಾಡಬೇಕು? ಸಾಧಿಸ್ತೇವೆ ಎನ್ನುವಂತಹ ಕಿಚ್ಚನ್ನು ಹಚ್ಚಬೇಕು. ಹಚ್ಚಿದಾಗ ಮಾತ್ರವೇ ನಾವು ಏನಾಗ್ತೀವಿ? ಅದನ್ನು ಸಾಧಿಸುತ್ತೇವೆ. ಯಾವೇ ಅಡೆತಡೆ ಬಂದರೂ ಕೂಡ, ಯಾರಿಂದಲೂ ಕೂಡ ಅದಕ್ಕೆ ತೊಂದರೆ ಆದರೂ ಕೂಡ ನಾವು ಅದನ್ನು ಏನ್ ಮಾಡ್ತೀವಿ? ಆ ಸಮಸ್ಯೆಗಳನ್ನು ನಿಭಾಯಿಸಿಕೊಳ್ಳುವುದರ ಮೂಲಕವಾಗಿ, ಪರಿಹರಿಸಿಕೊಳ್ಳುವುದರ ಮೂಲಕವಾಗಿ ಆ ಗುರಿಯನ್ನು ಅಥವಾ ಆ ಸಾಧನೆಯನ್ನು ಮುಟ್ಟುವುದರ ಕಡೆಗೆ ನಾವು ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತೆ ಎನ್ನುವಂತಹ ಮಾತನ್ನು ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳ್ತಾ ಬರ್ತಾರೆ. ಇಲ್ಲಿ ನಾವು ಇತಿಹಾಸದಲ್ಲಿ ಅಂತಹ ಸಾಧನೆಯನ್ನು ಮಾಡಿದಂತಹ ಅಸಂಖ್ಯಾತ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲ ಗಮನಿಸಬೇಕಾಗುತ್ತೆ. ನಿಮ್ಮ ರಾಷ್ಟ್ರಪಿತ ಗಾಂಧೀಜಿ ಹೆಸರು ಕೇಳಿದಿರಲ್ವಾ? ನಾವು ಹೇಳ್ತೀವಿ ಭಾರತಕ್ಕೆ ಸ್ವತಂತ್ರವನ್ನು ತಂದು, ಅವರೊಬ್ಬರೇ ತಂದುಕೊಟ್ರ? ಅವರ ಜೊತೆಗೆ ಅಸಂಖ್ಯಾತ ಜನತೆ ಅವರಿಗೆ ಬೆಂಬಲವನ್ನು ಸೂಚಿಸುವುದರ ಮೂಲಕವಾಗಿ, ಅವರ ಜೊತೆ ನಿಲ್ಲುವುದರ ಮೂಲಕವಾಗಿ ಅವರಿಗೆ ಏನ್ ಮಾಡ್ತಾರೆ? ಸ್ವತಂತ್ರ ಹೋರಾಟದಲ್ಲಿ ವಿಜಯವನ್ನು ತಂದುಕೊಡುವಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ಅವರ ಹಿಂದುಗಡೆ ಇರುವಂತಹ ಜನತೆ ನೋಡ್ರಿ. ಅವರು ನಾನು ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡುತ್ತೇನೆ ಎನ್ನುವಂತಹ ದೃಢವಾದಂತಹ ದೃಢವಾದಂತಹ ಆಲೋಚನೆಯನ್ನು ಮಾಡ್ತಾರೆ, ಶಪಥವನ್ನು ಕೈಗೊಳ್ತಾರೆ. ನೋಡಿ, ಆ ಒಂದು ಮನಸ್ಸಿಗೆ ಕಿಚ್ಚು ಆವಾಗ ಅವ್ರು ಏನ್ ಮಾಡ್ತಾರೆ? ಸಕ್ರಿಯವಾಗಿ ತೊಡಗಿಕೊಳ್ತಾರೆ. ಏನೇನ್ ಮಾಡ್ಬೇಕು? ಎಲ್ಲಾ ಪ್ರಯತ್ನವನ್ನು ಮಾಡ್ತಾರೆ. ಮಾಡೋದ್ರ ಮೂಲಕವಾಗಿ ಏನ್ ಮಾಡ್ತಾರೆ? ಭಾರತದಿಂದ ಬ್ರಿಟಿಷರನ್ನು ಹಾಗೆ ಭಾರತದ ಮೇಲೆ ಮಹಮ್ಮದಿಯರ ದಾಳಿಗಳು ಪ್ರಾರಂಭವಾದಂತಹ ಸಮಯದಲ್ಲಿ ಗಜನಿ ಮಹಮ್ಮದ್ ಎನ್ನುವಂತವನು ಭಾರತದ ಮೇಲೆ ದಾಳಿಯನ್ನು ಮಾಡುವಂತಹ ನಿರ್ಧಾರವನ್ನು ಕೈಗೊಂಡವನು ಏನ್ ಮಾಡ್ತಾನೋ 17 ಬಾರಿ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡಿದ ಅಂತೇಳಿ ಹೇಳ್ತಾ ಹೋದರೆ ಇತಿಹಾಸ. ನೋಡಿ, ಪ್ರತಿಯೊಂದು ದಂಡಯಾತ್ರೆಯಲ್ಲೂ ಅವರು ವೈಫಲ್ಯತೆಯನ್ನು ಕಾಣ್ತಾ ಹೋಗ್ತಾನೆ. ನೋಡಿ, ಒಂದಾದ ನಂತರ ಆದ್ರೆ ಅವನು ಎಂದಿಗೂ ಕೂಡ ತನ್ನ ಪ್ರಯತ್ನವನ್ನು ಬಿಡದೆ ಅದನ್ನು ಸಾಧನೆ ಮಾಡಿದಂತಹ ವ್ಯಕ್ತಿ ಅಂತೇಳಿ ನಾವು ನೋಡ್ರಿ. ಈಗ ಅಸಂಖ್ಯಾತ ಮೇಧಾವಿಗಳಿದ್ದಾರೆ. ಅಂತಹ ಮೇಧಾವಿಗಳು ನಮಗೆ ಮಾರ್ಗದರ್ಶಕರಾಗುವುದರ ಮೂಲಕವಾಗಿ ನಮ್ಮ ಜೀವನವನ್ನು ಕೂಡ ನಾವು ಉತ್ತಮಪಡಿಸಿಕೊಳ್ಳಬೇಕು. ಹಾಗಾದ್ರೆ ಈ ಒಂದು ಎಪಿಜೆ ಅಬ್ದುಲ್ ಕಲಾಂ ರವರ ಒಂದು ಹಿತೋಕ್ತಿಯೊಂದಿಗೆ ಇಲ್ಲಿ ಜಾಗತಿಕ ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡುತ್ತಿರುವಂತದ್ದು ರಷ್ಯಾ ಕ್ರಾಂತಿ ಅಂತೇಳಿ ನಾವು ಕರೀತೀವಿ. ಇಲ್ಲಿ ಕೂಡ ನಾವು ಗಮನಿಸಬೇಕಾಗುತ್ತೆ, ಜನತೆ ಮನಸ್ಸು ಮಾಡುತ್ತಾರೆ. ನೋಡಿ, ಯಾವ ರೀತಿಯಾದಂತಹ ಮನಸ್ಸನ್ನು ಮಾಡ್ತಾರೆ? ಅಲ್ಲಿರುವಂತಹ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆಯ ವಿರುದ್ಧವಾಗಿ ದೃಢವಾದಂತಹ ಮನಸ್ಸನ್ನು ಮಾಡುವುದರ ಮೂಲಕವಾಗಿ, ಹೋರಾಟದ ಮಾರ್ಗವನ್ನು ಹಿಡಿಯುವುದರ ಮೂಲಕವಾಗಿ ತಮಗೆ ಬೇಕಾದಂತಹ ಹಕ್ಕುಗಳನ್ನು ಮಾನವ 20ನೇ ಶತಮಾನದಲ್ಲಿಯೇ ರಷ್ಯಾದಲ್ಲಿ ಕಂಡುಕೊಂಡಂತಹ ಒಂದು ಕ್ರಾಂತಿಯನ್ನೇ ನಾವೇನಂತ ಕರಿತೀವಿ? ರಷ್ಯಾ ಕ್ರಾಂತಿ. ಅಂದ್ರೆ 1917ರಲ್ಲಿಯೇ ಈ ಒಂದು ಹೋರಾಟ ಪ್ರಾರಂಭವಾಗುತ್ತೆ. ಹಾಗಾದ್ರೆ ಈ ಒಂದು ಹೋರಾಟ
ರಷ್ಯಾದಲ್ಲಿ ಪ್ರಾರಂಭವಾಗುವುದರ ಮೂಲಕವಾಗಿ ರಷ್ಯಾದಲ್ಲಿ ವಿನೂತನವಾದಂತಹ ಬೆಳವಣಿಗೆಗೆ ಕಾರಣವಾಗುತ್ತೆ. ಏನಪ್ಪಾ ಅಂದ್ರೆ ವಿನೂತನವಾಗಿ ಅಂದ್ರೆ ಇಲ್ಲಿ ಸಮಾಜವಾದ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ರಷ್ಯಾದಲ್ಲಿ ಯಾವ ಒಂದು ವ್ಯವಸ್ಥೆ ಪ್ರಾರಂಭವಾಗುತ್ತೆ ಈ ಕ್ರಾಂತಿಯಿಂದಾಗಿ? ಯಾವುದು? ಸಮಾಜವಾದ ಅಂತೇಳಿ ಕರೀತೀವಿ. ಈ ಸಮಾಜವಾದದ ಬಾಗಿಲನ್ನು ರಷ್ಯಾ ತೆರೆಯುವುದರ ಮೂಲಕವಾಗಿ 1922ರ ಸುಮಾರಿಗೆ ರಷ್ಯಾ ಬಲಿಷ್ಠವಾದಂತಹ ರಷ್ಯಾವಾಗಿ ಬದಲಾಗುವುದರ ಮೂಲಕವಾಗಿ ರಷ್ಯಾ ಏನಾಗುತ್ತೆ? ಒಂದು ಸಂಘಟಿತ ರಾಷ್ಟ್ರವಾಗಿ ತನ್ನ ಏಳಿಗೆಯನ್ನು ಸಾಧಿಸುತ್ತೆ 1922ರ ಸುಮಾರಿಗೆ. ಅಂದ್ರೆ USSR ಎಂಬ ವಿನೂತನ ರಾಷ್ಟ್ರವಾಗಿ ಅಥವಾ ದೇಶವಾಗಿ ರಷ್ಯಾ ಯುರೋಪ್ ಖಂಡದಲ್ಲಿಗೆ ಬೆಳವಣಿಗೆಯನ್ನು ಸಾಧಿಸಿತು ಅಂತ ಹೇಳಬೇಕಾಗಿದೆ. ಹಾಗಾದ್ರೆ USSR ಅಂದ್ರೆ ಏನು? ಏನು USSR ಅಂದ್ರೆ? ಹೇಳಿ. ಯುನೈಟೆಡ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಒಂದು ಒಕ್ಕೂಟ ರಾಷ್ಟ್ರವಾಗಿ ಅದು ತನ್ನ ಏಳಿಗೆಯನ್ನು ಸಾಧಿಸುತ್ತೆ, ಒಂದು ಸಮಾಜವಾದ ರಾಷ್ಟ್ರವಾಗಿ ಅಂತ ಹೇಳಬೇಕಾದ್ರೆ. ಹಾಗೆ ಇಲ್ಲಿ ಬಹುಮುಖ್ಯವಾಗಿ ಈ ಒಂದು ಕ್ರಾಂತಿ ಕೇವಲ ಕಾರ್ಮಿಕರಿಂದ ಅಂದ್ರೆ ಇಲ್ಲಿ ಶ್ರಮಜೀವಿಗಳು ಅಂತ ಹೇಳಿ ಕರಿತೀವಿ, ಅಂದ್ರೆ ರೈತರು ಮತ್ತು ಕಾರ್ಮಿಕರು ಅಂತ ಹೇಳಿ ಕರಿತೀವಿ. ಈ ಎರಡೂ ವರ್ಗಗಳು ಒಟ್ಟಾಗಿ ಸೇರುವುದರ ಮೂಲಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಇದ್ದಂತಹ ನ್ಯೂನತೆಗಳನ್ನು ಹೊರಹಾಕುವುದರ ಮೂಲಕವಾಗಿ ರಷ್ಯಾದಲ್ಲಿ ವಿನೂತನವಾದಂತಹ ಅಥವಾ ಹೊಸ ರೀತಿಯಾದಂತಹ ವ್ಯವಸ್ಥೆಯ ಉಗಮಕ್ಕೆ ಕಾರಣವಾಯಿತು ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಇಂತಹ ಒಂದು ಕ್ರಾಂತಿ ಕೆಲವೊಂದು ಗುರಿಗಳನ್ನು ಇಟ್ಟುಕೊಂಡು ರಷ್ಯಾದಲ್ಲಿ ಪ್ರಾರಂಭವಾಗುತ್ತೆ. ಯಾವ್ಯಾವ ಗುರಿಗಳು? ಏನ್ ಗುರಿಗಳಿದಾವ? ಏನ್ ಗುರಿಗಳು? ಹಾಗಾದ್ರೆ ಏನು ಏನು? ಸಮಪಾಲು, ಸಮಾನ ಹಂಚಿಕೆ, ಮತ್ತು ಸಮಬಾಳು ಎನ್ನುವಂತಹ ಗುರಿಗಳನ್ನು ಇಟ್ಟುಕೊಂಡು ಈ ಒಂದು ಕ್ರಾಂತಿ ರಷ್ಯಾದಲ್ಲಿ ಪ್ರಾರಂಭವಾಯಿತು ಅಂತ ಹೇಳಬೇಕಾಗಿದೆ. ಅಂದ್ರೆ ಇಲ್ಲಿ ಅಸಮಾನತೆ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿಯೂ ಕೂಡ ಅಸಮಾನತೆಯನ್ನು ಒಳಗೊಂಡಂತಹ ರಷ್ಯಾವನ್ನು ನಾವು ಗಮನಿಸಬೇಕಾಗಿದೆ. ಅಂತಹ ಅಸಮಾನತೆಯನ್ನು ಹೋಗಲಾಡಿಸಿ ಅಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಸಮಪಾಲನ್ನು ಒಳಗೊಳ್ಳಬೇಕು, ಸಮಾನ ಹಂಚಿಕೆಯನ್ನು ಹೊಂದಿರಬೇಕು, ಸಮಾನವಾದಂತಹ ಬಾಳನ್ನು ಕೂಡ ಅನುಭವಿಸಬೇಕು ಎನ್ನುವಂತಹ ಈ ಮೂರು ಗುರಿಗಳನ್ನು ಇಟ್ಟುಕೊಳ್ಳುವುದರ ಮೂಲಕವಾಗಿ ಈ ಮೂರು ಗುರಿಗಳ ಸಾಧನೆಗೋಸ್ಕರವಾಗಿ ಯಾವ ಕ್ರಾಂತಿ ಸ್ಫೋಟಗೊಳ್ಳುತ್ತೆ ರಷ್ಯಾದಲ್ಲಿ? ರಷ್ಯಾ ಕ್ರಾಂತಿ ಸ್ಫೋಟಗೊಳ್ಳಿತು ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಇಂತಹ ಗುರಿಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರಾರಂಭವಾದಂತಹ ಈ ಕ್ರಾಂತಿಗೆ ಅನೇಕ ಕಾರಣಗಳನ್ನು ನಾವು ಗಮನಿಸಬೇಕಾಗುತ್ತೆ. ಯಾವ್ಯಾವ ಕಾರಣಗಳಿದಾವ? ರಾಜಕೀಯ ಕಾರಣ, ಆರ್ಥಿಕ ಕಾರಣ, ಸಾಮಾಜಿಕ ಕಾರಣ, ವಶೀಕರಣದ ನೀತಿ, ಬೌದ್ಧಿಕ ಕಾರಣ ಮತ್ತು ತತ್ಕ್ಷಣದ ಕಾರಣ ಅಂತೇಳಿ ನಾವು ಕರೀತೀವಿ. ಹಾಗಾಗಿ ಇವೆಲ್ಲ ಕಾರಣಗಳ ಹಿನ್ನೆಲೆಯಲ್ಲಿಯೇ 1917ರಲ್ಲಿ ರಷ್ಯಾ ಕ್ರಾಂತಿ ಸ್ಫೋಟಗೊಳ್ತು ಅಂತ ಹೇಳಬೇಕು. ಹಾಗಾಗಿ ಮೊದಲಾಗಿ ನಾವು ಗಮನಿಸಬೇಕಾಗುತ್ತೆ ಯಾವ ಕಾರಣ ಇದೆ? ರಾಜಕೀಯ ಕಾರಣಗಳು. ಏನು ರಾಜಕೀಯವಾಗಿ ಯಾವ ರೀತಿಯಾದಂತಹ ವ್ಯವಸ್ಥೆ ರಷ್ಯಾದಲ್ಲಿ ಇತ್ತು? ಹಾಗಾದ್ರೆ ಇಲ್ಲಿ ರಷ್ಯಾವನ್ನು ವಂಶ ಪಾರಂಪರ್ಯವಾಗಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು? ಜಾರ್ ದೊರೆಗಳು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಅಂದ್ರೆ ರಷ್ಯಾದ ದೊರೆಗಳನ್ನೇ ಅಥವಾ ರಾಜರನ್ನೇ ನಾವೇನಂತ ಕರೀತೀವಿ? ಜಾರ್ಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಈ ಜಾರ್ಗಳು ವಂಶ ಪಾರಂಪರ್ಯವಾಗಿ ನಿರಂಕುಶ ಪ್ರಭುಗಳಾಗಿ ದೈವದತ್ತ ಅಧಿಕಾರ ಸಿದ್ಧಾಂತವನ್ನು ತಮ್ಮ ಅಧಿಕಾರದಲ್ಲಿ ರೂಢಿಸಿಕೊಳ್ಳುವುದರ ಮೂಲಕವಾಗಿ ಏನ್ ಮಾಡ್ತಾರೆ? ದರ್ಪದಿಂದ ಕೂಡಿದಂತಹ ಆಳ್ವಿಕೆಯನ್ನು ರಷ್ಯಾದಲ್ಲಿ ನಡೆಸಿಕೊಂಡು ಬಂದ್ರು ಅಂತ ಹೇಳಬೇಕಾಗಿದೆ.
ಅದರಲ್ಲಿ ಬಹುಮುಖ್ಯವಾಗಿ ಯಾರೋ ಇಲ್ಲಿ ಮೂರನೇ ಅಲೆಕ್ಸಾಂಡರ್ ಇರ್ಬೋದು, ಎರಡನೇ ನಿಕೋಲಸ್ ಅವನ ಮಗನಾಗಿ ನಂತರ ಅಧಿಕಾರಕ್ಕೆ ಬರ್ತಾನೆ. ಇವರು ಈರ್ವರು ಕೂಡ ಏನ್ ಮಾಡ್ತಾರೆ, ಇಲ್ಲಿ ರಷ್ಯಾದಲ್ಲಿ ಸರ್ವಾಧಿಕಾರಿಗಳಾಗಿ ನಿರಂಕುಶ ಪ್ರಭುಗಳಾಗಿ ಅಧಿಕಾರವನ್ನೆಲ್ಲವನ್ನು ತಮ್ಮ ಕೈಯಲ್ಲಿಯೇ ಕೇಂದ್ರೀಕರಿಸಿಕೊಳ್ಳುವುದರ ಮೂಲಕವಾಗಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣಗೊಳಿಸುವುದರ ಮೂಲಕವಾಗಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧನೆಯನ್ನು ವಿಧಿಸುವುದರ ಮೂಲಕವಾಗಿ ಮುದ್ರಣಾ ಸ್ವಾತಂತ್ರ್ಯವನ್ನು ಕೂಡ ರಷ್ಯಾದಲ್ಲಿ ಹತ್ತಿಕ್ಕುವುದರ ಮೂಲಕವಾಗಿ ದಬ್ಬಾಳಿಕೆಯಿಂದ ಮತ್ತು ಅಧಿಕವಾದಂತಹ ತೆರಿಗೆಯನ್ನು ಜನತೆಯ ಮೇಲೆ ವಿಧಿಸುವುದರ ಮೂಲಕವಾಗಿ ಕ್ರೂರವಾದಂತಹ ಆಳ್ವಿಕೆಯನ್ನು ನಡೆಸಿಕೊಂಡು ಬಂದ್ರು ಅಂತೇಳಿ ಬೇಕಾದ್ರೆ. ಹಾಗಾದ್ರೆ ಇಲ್ಲಿ ಸಂಪೂರ್ಣವಾಗಿ ರಷ್ಯಾದ ಜನತೆ ಎಲ್ಲ ಹಕ್ಕುಗಳಿಂದ ಏನಾಗ್ತಾರೆ, ಸಂಪೂರ್ಣವಾಗಿ ಏನಾದ್ರು ಎಲ್ಲ ಹಕ್ಕುಗಳನ್ನು ಪಡೆದುಕೊಳ್ಳದೆ ಅವುಗಳನ್ನು ಅನುಭವಿಸದೆ ಜಾರ್ ಆಳ್ವಿಕೆಯಲ್ಲಿ ಅಂದ್ರೆ ಅವರ ಗರ್ಭಿಷ್ಠ ಆಳ್ವಿಕೆಗೆ ಒಳಪಡುವುದರ ಮೂಲಕವಾಗಿ ಶೋಷಣೆಗೆ ಈಡಾದರು ಅಂತೇಳಿ ನಮಗೆ. ಅಷ್ಟೇ ಅಲ್ಲದೆ ರಷ್ಯಾ ಬೃಹತ್ ಸೈನ್ಯವನ್ನು ಒಳಗೊಂಡಿರುತ್ತೆ. ಆ ಬೃಹತ್ ಸೈನ್ಯವನ್ನು ಒಳಗೊಂಡಿದ್ರು ಕೂಡ ಅನೇಕ ಯುದ್ಧಗಳಲ್ಲಿ ನಿರಂತರವಾಗಿ ಪರಾಭವಗೊಳ್ಳುತ್ತಾ ಬರುತ್ತೆ ರಷ್ಯಾ. ಅದು ಜಾರ್ ದೊರೆಗಳ ಒಂದು ಅಸಮರ್ಥತೆಯನ್ನು ಇಲ್ಲಿ ರಾಜಕೀಯವಾಗಿ ಸಾಬೀತುಪಡಿಸುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಕ್ರಿಮಿಯಾ ಕದನದಲ್ಲಿ, ಜಪಾನಿನ ವಿರುದ್ಧದ ಯುದ್ಧದಲ್ಲಿ, ಮೊದಲನೇ ಮಹಾಯುದ್ಧ ಅಂತ ಕರೀತೀವಿ. ಈ ಮೂರು ಮಹಾಯುದ್ಧಗಳ ಅಂದ್ರೆ ಈ ಮೂರು ಯುದ್ಧಗಳಲ್ಲಿ ಯಾವಾಗ ರಷ್ಯಾ ಬಲಿಷ್ಠವಾದರೂ ಕೂಡ ಪರಾಭವಗೊಳ್ಳುತ್ತೋ ಆ ಒಂದು ಅಂಶವೂ ಕೂಡ ಇಲ್ಲಿ ಏನಾಗುತ್ತೆ, ಪ್ರಮುಖ ಕಾರಣವಾಗಿ ಕೊಂಡು ಬರುವುದರ ಮೂಲಕವಾಗಿ ರಾಜಕೀಯವಾಗಿ ಅವರ ಅದಕ್ಷತೆಯನ್ನು ಅಲ್ಲಿ ವ್ಯಕ್ತಪಡಿಸುವುದರ ಮೂಲಕವಾಗಿ ಇದನ್ನು ಗಮನಿಸಿದಂತಹ ಅಲ್ಲಿನ ಜನತೆ ಏನ್ ಮಾಡ್ತಾರೆ, ರಷ್ಯಾದ ಕ್ರಾಂತಿಯಲ್ಲಿ ತೊಡಗಿಕೊಂಡ್ರು ಅಂತ ಹೇಳಬೇಕಾಗಿದೆ. ಇದರ ಜೊತೆಗೆ ರಾಸುಟಿನ್ ಎನ್ನುವಂತಹ ಒಬ್ಬ ವ್ಯಕ್ತಿ ಟಕ್ಕ ದುರ್ಮಾರ್ಗಿಯಾಗಿರ್ತಾನ. ದುರ್ಮಾರ್ಗಿಯಾದಂತಹ ಈ ವ್ಯಕ್ತಿ ಏನ್ ಮಾಡ್ತಾನೆ, ಆ ಎರಡನೇ ನಿಕೋಲಸನ ಮಡದಿಯಾದಂತಹ ಝರಿನಾ ಅಲೆಕ್ಸಾಂಡರ್ನ ಏಕೈಕ ಪುತ್ರನ ಅನಾರೋಗ್ಯವನ್ನು ಗುಣಪಡಿಸುವುದರ ಮೂಲಕವಾಗಿ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದರ ಮೂಲಕವಾಗಿ ಅವನು ಭ್ರಷ್ಟ ಆಡಳಿತವನ್ನು ನೀಡಿಕೊಂಡು ಬರ್ತಾನೆ. ಆ ಒಂದು ಕಾರಣದಿಂದಾಗಿ ಅಲ್ಲಿನ ಜನತೆ ಏನಾಗ್ತಾರೆ, ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸುವುದರ ಮೂಲಕವಾಗಿ ಜನತೆ ಇಂತಹ ಅಂಶಗಳಿಂದ ರೋಸಿ ಹೋಗುವುದರ ಮೂಲಕವಾಗಿ 1917ರ ಕ್ರಾಂತಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಲು ಇಂತಹ ರಾಜಕೀಯ ಅಂಶಗಳೇ ಪ್ರಮುಖ ಕಾರಣವಾದವು ಅಂತ ಹೇಳಬೇಕಾಗುತ್ತೆ. ಇದರ ಜೊತೆಯಲ್ಲಿ ಇಂತಹ ಅಂಶಗಳಿಂದ ಪ್ರೇರೇಪಿತರಾದಂತಹ ಜನತೆ ಏನ್ ಮಾಡ್ತಾರೆ, ಇಲ್ಲಿ ಬರುವಂತಹ ಫಾದರ್ ಗ್ಯಾಪನ್ ಎನ್ನುವಂತಹ ನಾಯಕತ್ವದಲ್ಲಿ 1917ರಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಜನವರಿ 22ರಂದು ಅಲ್ಲೇ ಬರುವಂತಹ ಒಂದು ಪೀಟರ್ ಅಂದ್ರೆ ಸೆಂಟ್ ಪೀಟರ್ಸ್ ಚರ್ಚ್ ಹೆಬ್ಬಾಗಿಲ ಮುಂದೆ ಹೋರಾಟವನ್ನು ಪ್ರಾರಂಭಿಸಿಕೊಂಡು ಬರ್ತಾರೆ. ಅಂತಹ ಹೋರಾಟದ ಸಮಯದಲ್ಲಿ ಜಾರ್ ಸೈನ್ಯವು ಅವರ ಮೇಲೆ ಗುಂಡಿನ ದಾಳಿಯನ್ನು ಪ್ರಾರಂಭಿಸಿಕೊಂಡು ಬರುತ್ತೆ. ಇಂತಹ ಗುಂಡಿನ ದಾಳಿಗೆ ಅಸಂಖ್ಯಾತ ಜನತೆ ಏನಾಗ್ತಾರೆ, ಮರಣವನ್ನು ಹೊಂದ್ತಾರೆ. ಇಂತಹ ಒಂದು ಘಟನೆ ಇಲ್ಲಿ ಬಹುಮುಖ್ಯವಾಗಿ ರಷ್ಯಾ ಕ್ರಾಂತಿಗೆ ಕಾರಣವಾಗಿಕೊಂಡು ಬರುವುದರ ಮೂಲಕವಾಗಿ ಯಾವ ಕ್ರಾಂತಿ ಪ್ರಾರಂಭವಾಗುತ್ತೆ, ರಷ್ಯಾ ಕ್ರಾಂತಿ ಪ್ರಾರಂಭವಾಗುತ್ತೆ. ಹಾಗಾದ್ರೆ ಇದಾದ ತರುವಾಯದಲ್ಲಿ ನಮಗೆ ಬಹುಮುಖ್ಯವಾಗಿ ಬರುವಂತಹ ಕಾರಣಗಳೇನು, ಆರ್ಥಿಕ ಕಾರಣ. ಹಾಗಾದ್ರೆ ಆರ್ಥಿಕವಾಗಿ ಯಾವ ರೀತಿಯಾದಂತಹ ಸನ್ನಿವೇಶಗಳನ್ನು ರಷ್ಯಾ ಒಳಗೊಂಡಿತ್ತು? ಆರ್ಥಿಕವಾಗಿ ರಷ್ಯಾ ಯಾವ ಸ್ಥಿತಿಯಲ್ಲಿ ಇತ್ತು? ಇಲ್ಲಿ ಆರ್ಥಿಕವಾಗಿ ನಾವು ನೋಡೋದಾದ್ರೆ ಇಲ್ಲಿ ಬಹುಮುಖ್ಯವಾಗಿ ರೈತರು ಮತ್ತು ಕಾರ್ಮಿಕರು ಅಂತೇಳಿ ನಾವು, ಇದ್ರ ಜೊತೆಯಲ್ಲಿ ಶ್ರೀಮಂತರು ಕೂಡ ಅವರ ಸಮಾಜದಲ್ಲಿ ಇದ್ದಾರೆ, ಪಾದ್ರಿಗಳು ಕೂಡ ಇದ್ದಾರೆ, ಹಾಗೆ ರಾಜರು ಕೂಡ ಇದ್ದಾರೆ. ಹಾಗಾದ್ರೆ ಆರ್ಥಿಕವಾಗಿ ರಷ್ಯಾ
ಏನಾಗಿರುತ್ತೆ, ಅಸಮಾನತೆಯಿಂದ ಕೂಡಿದಂತಹ ಆರ್ಥಿಕ ಸ್ಥಿತಿಗತಿಗಳನ್ನು ರಷ್ಯಾ ಒಳಗೊಂಡಿತ್ತು ಅಂತ ಹೇಳ್ತಾ ಇರುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಸಮಪಾಲು, ಸಮಾನ ಹಂಚಿಕೆ ಮತ್ತು ಸಮಪಾಲು ಅಂತ ಹೇಳ್ತಾರೆ. ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸಮಪಾಲು, ಸಮಪಾಲು, ಸಮಾನ ಹಂಚಿಕೆ ರಷ್ಯಾದಲ್ಲಿ ಕಂಡು ಬರಲಿಲ್ಲ ಅಂತ ಹೇಳ್ತಾ ಇರುತ್ತೆ. ಹಾಗಾದ್ರೆ ಏನಾಗಿತ್ತು, ಇಲ್ಲಿ ಬರುವಂತಹ ರೈತರು ಮತ್ತು ಕಾರ್ಮಿಕರ ಪರಿಸ್ಥಿತಿಯನ್ನು ವರ್ಣಿಸಲು ಅಸಾಧ್ಯವಾಗಿತ್ತು ಅಂತ ಹೇಳಿದ್ದಾರೆ. ಏನಾಗಿತ್ತು ಹಾಗಾದ್ರೆ, ರೈತರು ಮತ್ತು ಕಾರ್ಮಿಕರು ಅವರ ಸ್ಥಿತಿಗತಿಗಳನ್ನು ಹೇಳಿಕೊಳ್ಳಲು ಕೂಡ ಸಾಧ್ಯವಾಗದೇ ಇರುವಂತಹ ಒಂದು ಸ್ಥಿತಿಯಲ್ಲಿ ಅವರು ನೆಲೆಸಿದ್ರು ರಷ್ಯಾದ ಸಮಾಜದಲ್ಲಿ ಅಂತ ಹೇಳಬೇಕು. ಹಾಗಾದ್ರೆ ರಷ್ಯಾದ ಜನತೆಯಲ್ಲಿ, ಅಂದ್ರೆ ರಷ್ಯಾದಲ್ಲಿ ಇರುವಂತಹ ಒಟ್ಟು ಜನತೆಯಲ್ಲಿ 1/3 ಅಂತ ಹೇಳ್ತಾರೆ. ಏನಿದು 1/3? ಇಲ್ಲಿ 1/3 ಅಂದ ತಕ್ಷಣ ನಾವು ಗಮನಿಸಬೇಕಾಗುತ್ತೆ, ಒಟ್ಟಾರೆ ಈ ಒಂದು ರಷ್ಯಾದ ಜನತೆಯಲ್ಲಿ 1/3 ರೈತರು ಭೂಹೀನರಾಗಿದ್ದರು ಅಂತ ನಾವು ಕರೀತೀವಿ. ಏನಾಗಿರ್ತಾರೆ, ಒಟ್ಟಾರೆ ಅಲ್ಲಿರುವಂತಹ ಜನತೆಯಲ್ಲಿ, ಅದರಲ್ಲೂ ರೈತರಲ್ಲಿ 1/3 ರೈತರಿಗೆ ಭೂಮಿಯ ಒಡೆತನನೇ ಇರಲಿಲ್ಲ. ಏನಾಗಿದ್ರು, ಭೂಮಿ ಅವರಿಗೆ ಲಭ್ಯನೇ ಇರಲಿಲ್ಲ. ಅವರು ಬೇರೆ ಅಂದ್ರೆ ಜಮೀನ್ದಾರರ ಶ್ರೀಮಂತರ ಭೂಮಿಯಲ್ಲಿ ಅಂದ್ರೆ ಜೀತದಾಳುಗಳಾಗಿ ದುಡಿಮೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ರಷ್ಯಾದ ಅರ್ಥ ವ್ಯವಸ್ಥೆ ಒಳಗೊಂಡಿತ್ತು ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಅವರು ಏನಾಗಿರ್ತಾರೆ, ಭೂಹೀನರಾಗಿತ್ತು. ಹಾಗಾದ್ರೆ ಭೂಹೀನರಾಗಿತ್ತು ಅಂದ ತಕ್ಷಣವೇ ಅಲ್ಲಿನ ಭೂಮಿ ಯಾರ ಅಧೀನಕ್ಕೆ ಒಳಪಟ್ಟಿತ್ತೋ, ಶ್ರೀಮಂತರ ಅಧೀನಕ್ಕೆ ಒಳಪಡುವುದರ ಮೂಲಕವಾಗಿ ಅಲ್ಲಿರುವಂತಹ ಒಂದು ಕೃಷಿ ಯಾವ ವ್ಯವಸ್ಥೆಯಲ್ಲಿ ಇತ್ತಪ್ಪ ಅಂದ್ರೆ ಹಳೆಯ ವ್ಯವಸ್ಥೆ ಮತ್ತು ಸಾಂಪ್ರದಾಯಿಕ ಕೃಷಿಯಾಗಿತ್ತು ಅಂತ ಹೇಳಿದ್ದಾರೆ. ಯಾವ ರೀತಿಯಾದಂತಹ ಒಂದು ಕೃಷಿ ವ್ಯವಸ್ಥೆಯನ್ನು ಅಲ್ಲಿನ ರೈತರು ಅನುಸರಿಸಿಕೊಂಡು ಬಂದಿದ್ರು, ಅದು ಹಳೆಯ ವ್ಯವಸ್ಥೆ. ಅದರಲ್ಲಿ ನಾಟಕ ಏನಾಗಿರಲಿಲ್ಲ, ಅದರಲ್ಲಿ ಬದಲಾವಣೆ ಏನಿರಲಿಲ್ಲ. ಪ್ರಾರಂಭದಲ್ಲಿ ಯಾವ ರೀತಿಯಾದಂತಹ ಕೃಷಿ ಚಟುವಟಿಕೆಗಳನ್ನು ಅವಲಂಬಿತರಾಗಿದ್ರು, 20ನೇ ಶತಮಾನದಲ್ಲೂ ಕೂಡ ಅದೇ ವ್ಯವಸ್ಥೆಯನ್ನು ಬಳಸಿಕೊಂಡು ಕೃಷಿಯಲ್ಲಿ ತೊಡಗಿಕೊಂಡಿದ್ವಿ. ಇವತ್ತು ನಾವು ಕೃಷಿ ಅಂದ ತಕ್ಷಣನೇ ಯಂತ್ರಗಳನ್ನು ಬಳಸ್ತಾ ಇದ್ದೀವಿ, ಹೌದಲ್ವಾ? ಯಂತ್ರಗಳ ಬಳಕೆ ಇದೆಯಲ್ವಾ? ಅದನ್ನು ಬಿಟ್ಟು ನೀವು ಹಳೆಯ ಪದ್ಧತಿ, ಅದರಲ್ಲಿ ನಾವು ಹೇಳ್ತೀವಿ ಪ್ರಾಣಿಗಳನ್ನು ಬಳಸಿ ಕೃಷಿ ಮಾಡಿದ್ರೆ ನಮ್ಮ ಕೃಷಿ ಪದ್ಧತಿ ಅಭಿವೃದ್ಧಿಗೊಳ್ಳುತ್ತೋ ಅಥವಾ ಆರ್ಥಿಕವಾಗಿ ಹಿಂದುಳಿಯುತ್ತೋ? ಆರ್ಥಿಕವಾಗಿ ನಮ್ಮ ಕೃಷಿ ಪ್ರಗತಿಯನ್ನು ಕಾಣೋದಿಲ್ಲ ಅವಾಗ. ಯಾಕೆಂದ್ರೆ ಯಂತ್ರಗಳು ಮಾಡುವಷ್ಟು ವೇಗವಾದಂತಹ ಕೆಲಸವನ್ನು ನಾವು ಪ್ರಾಣಿಗಳನ್ನು ನಂಬಿ ಮಾಡಕ್ಕಾಗುತ್ತಾ? ಸಾಧ್ಯ ಇದೆಯಾ? ಇಲ್ಲ. ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಸಾಂಪ್ರದಾಯಿಕವಾದಂತಹ ಕೃಷಿ ಅಂದ್ರೆ ಹಳೆಯ ವ್ಯವಸ್ಥೆಯನ್ನೇ ಇಲ್ಲಿ ಮುಂದುವರೆಸಿಕೊಂಡು ಬಂದಂತಹ ಒಂದು ಕೃಷಿಯನ್ನು ಅಲ್ಲಿನ ಜನತೆ ನಡೆಸಿಕೊಂಡು ಬಂದಿದ್ರು ಅಂತ ಹೇಳ್ತಾರೆ. ಅದರಲ್ಲೂ ಹೆಚ್ಚಿನಂತಹ ರೈತರು ಏನಾಗಿದ್ರು, ಜೀತದಾಳುಗಳಾಗಿ ಏನಾಗಿದ್ರು, ಹೆಚ್ಚಿನ ರೈತರು ಜೀತದಾಳುಗಳಾಗಿ ಶ್ರೀಮಂತರ ಭೂಮಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ರು ಅಂತ ಹೇಳಬೇಕಾಗಿದೆ. ಯಾವಾಗ ಈ ರೀತಿಯಾದಂತಹ ವ್ಯವಸ್ಥೆ ರಷ್ಯಾದಲ್ಲಿ ಅಸ್ತಿತ್ವದಲ್ಲಿತ್ತು, ಇಂತಹ ಒಂದು ವ್ಯವಸ್ಥೆ ಏನಾಗುತ್ತೆ, ಕಾಲಕ್ರಮೇಣವಾಗಿ ಕೆಲವೊಂದು ದುಷ್ಪರಿಣಾಮಗಳನ್ನು ಅವರ ಅರ್ಥ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಲು ಕಾರಣ. ಯಾವ ರೀತಿಯಾದಂತಹ ದುಷ್ಪರಿಣಾಮಗಳನ್ನು ಬೀರುತ್ತೆ ಆರ್ಥಿಕವಾಗಿ? ಇಲ್ಲಿ ನೋಡಿ, ಯಾವಾಗ ಇವರು ಜೀತದಾಳುಗಳಾಗಿ ಶ್ರೀಮಂತರ ಭೂಮಿಯಲ್ಲಿ ದುಡಿತಾ ಇರ್ತಾರೋ ಆವಾಗ ಈ ಜೀತದಾಳುಗಳು ಹೆಚ್ಚು ಆಸಕ್ತಿ ಅಥವಾ ಶ್ರಮವನ್ನು ವಹಿಸಿ ಕೃಷಿ ಚಟುವಟಿಕೆಗಳಲ್ಲಿ ತೊಡ್ಕೊಳ್ಳಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಯಾಕೆಂದ್ರೆ ಭೂಹೀನರು ಬೇರೆ ಅಂದ್ರೆ ಶ್ರೀಮಂತರ ಜಮೀನಿನಲ್ಲಿ ಜೀತದಾಳುಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಒಂದು ಕೃಷಿ ಏನಾಗಿದೆ, ಹಳೆಯ ಮತ್ತು ಸಾಂಪ್ರದಾಯಿಕ ಕೃಷಿ ಪದ್ಧತಿಯಾಗಿದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಕಾಲಕ್ರಮೇಣವಾಗಿ ಕೃಷಿ ಉತ್ಪಾದನೆ ಕುಂಠಿತಗೊಂಡರೂ ಕೂಡ ಶ್ರೀಮಂತರು
ಗುತ್ತಿಗೆದಾರಗಳ ಮೇಲೆ ಅಧಿಕವಾದ ಅಥವಾ ರೈತರ ಮೇಲೆ ಅಧಿಕವಾದಂತಹ ತೆರಿಗೆಯನ್ನು ಹಾಕಲು ಮುಂದಾಗ್ತಾರೆ. ಅದರಲ್ಲಿ ಒಟ್ಟು ಉತ್ಪಾದನೆಯಲ್ಲಿ 50% ತೆರಿಗೆಯನ್ನು ಯಾರಿಗೆ ನೀಡಬೇಕಾಗಿತ್ತು? ರೈತರು ಶ್ರೀಮಂತರಿಗೆ ನೀಡಬೇಕಾಗಿರುತ್ತೆ ರಷ್ಯಾದಲ್ಲಿ ಅಂತ ಹೇಳಿ. ಇದರಿಂದಾಗಿ ಸಹಜವಾಗಿಯೇ ವರ್ಷದಿಂದ ವರ್ಷಕ್ಕೆ ಏನಾಗುತ್ತೆ, ಇಲ್ಲಿ ಕೃಷಿ ಚಟುವಟಿಕೆಗಳು ಸಕ್ರಿಯವಾಗಿ ಉತ್ಪಾದನೆಯಲ್ಲಿ ಕುಂಠಿತಗೊಳ್ಳುತ್ತಾ ಸಾಗುತ್ತೆ. ಯಾವಾಗ ಕುಂಠಿತಗೊಳ್ಳುತ್ತಾ ಸಾಗುತ್ತೋ ಆವಾಗ ಏನಾಗುತ್ತೆ, ವಿದೇಶಿ ಸಾಲಗಳು ಹೆಚ್ಚಾಗುವುದರ ಮೂಲಕವಾಗಿ ಅಲ್ಲಿನ ಅರ್ಥ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮವನ್ನು ಬೀರಿತು ಅಂತ ಹೇಳಬೇಕಾದ್ರೆ. ಅಷ್ಟೇ ಅಲ್ಲದೆ ಜಾರ್ ದೊರೆಗಳು ಏನ್ ಮಾಡ್ತಾರೆ, ನಿರಂತರವಾದಂತಹ ಯುದ್ಧಗಳಿಗೆ ಹೆಚ್ಚಿನ ಹಣವನ್ನು ಬಂಡವಾಳವನ್ನಾಗಿ ಬಳಸ್ತಾ ಬರ್ತಾರೆ. ಯಾವಾಗ ಹೆಚ್ಚಿನ ಹಣವನ್ನು ಕೃಷಿಯ ಅಭಿವೃದ್ಧಿಯ ಬಳಕೆಗೆ ಬದಲಾಗಿ ಯುದ್ಧಕ್ಕೆ ಬಳಸಲು ಮುಂದಾಗ್ತಾರೋ ಆವಾಗ ಏನಾಗುತ್ತೆ, ಕೃಷಿ ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಅದು ಏನಾಗ್ತಾ ಬರುತ್ತೆ, ಕುಂಠಿತಗೊಳ್ತಾ ಸಾಗುವುದರ ಮೂಲಕವಾಗಿ ರೈತರ ಪರಿಸ್ಥಿತಿ ಇನ್ನೂ ಕೂಡ ಏನಾಗ್ತಾ ಹೋಗುತ್ತೆ, ಶೋಚನೀಯ ಸ್ಥಿತಿಯನ್ನು ಬಂದು ತಲುಪುತ್ತೆ ರಷ್ಯಾದಲ್ಲಿ. ಇದರ ಜೊತೆಗೆ ಕಿತ್ತು ತಿನ್ನುವ ಬಡತನ ಅಂತೇಳಿ ನಾವು ಕರೀತೀವಿ. ಯಾವ ರೀತಿಯಾಗಿರುತ್ತೆ ಅವರ ಜೀವನ, ಇದರ ಜೊತೆಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳ ಜೊತೆಯಲ್ಲಿ ಅವರೇ ಶ್ರೀಮಂತರಾಗಿರೋದಿಲ್ಲ, ಬಡತನದಲ್ಲಿಯೇ ತಮ್ಮ ಜೀವನವನ್ನು ಸಾಗಿಸಿಕೊಂಡು ಬಂದಂತಹ ಒಂದು ರೈತಾಪಿ ವರ್ಗ ಅಂತೇಳಿ ನಾವು ಕರಿತೀವಿ. ಇಂತಹ ಒಂದು ವ್ಯವಸ್ಥೆ ಏನು ಆರ್ಥಿಕವಾಗಿ ರೈತರಾಗಿ. ಇನ್ನ ಕಾರ್ಮಿಕರ ಪರಿಸ್ಥಿತಿಗೆ ಬಂದ್ರೆ, ಕಾರ್ಮಿಕರು ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಜೀವನವನ್ನು ರಷ್ಯಾದ ಸಮಾಜದಲ್ಲಿ ನಡೆಸ್ತಾ ಇರ್ತಾರೆ. ಇಲ್ಲಿ ಆರ್ಥಿಕವಾಗಿ ಕಾರ್ಮಿಕರ ಸ್ಥಿತಿಯೂ ಕೂಡ ಏನಾಗಿದೆ, ಶೋಚನೀಯವಾದಂತಹ ಸ್ಥಿತಿಯನ್ನು ಬಂದು ತಲುಪಿದೆ. ಯಾಕೆಂದ್ರೆ ಯಾವಾಗ ಪ್ರಪಂಚದಲ್ಲಿ ಕೈಗಾರಿಕಾ ಕ್ರಾಂತಿ ಸ್ಫೋಟಗೊಳ್ಳುತ್ತೋ ಆ ಕೈಗಾರಿಕಾ ಕ್ರಾಂತಿಯ ದುಷ್ಪರಿಣಾಮದಿಂದಾಗಿ ಅನೇಕ ಗುಡಿ ಕೈಗಾರಿಕೆಗಳು, ಕುಶಲ ಕೈಗಾರಿಕೆಗಳು ಏನಾಗ್ತಾ ಬರ್ತವೆ, ಅವನತಿಯನ್ನು. ಹಾಗಾದ್ರೆ ಗುಡಿ ಕೈಗಾರಿಕೆಗಳು ಮತ್ತು ಕುಶಲ ಕೈಗಾರಿಕೆಗಳು ಅಂದ್ರೆ ಅವು ಎಲ್ಲಿ ಪ್ರಾರಂಭವಾಗಿರ್ತವೆ? ಹಳ್ಳಿಗಳಲ್ಲಿ ಅಥವಾ ಗ್ರಾಮಗಳಲ್ಲಿ ಅಂತೇಳಿ ನಾವು ಎಲ್ಲಿ ಗುಡಿ ಕೈಗಾರಿಕೆಗಳಿದ್ದಾವೆ, ಬುಟ್ಟಿ ಎಣ್ಣೆಯಲ್ಲಿ ಇರ್ಬೋದು, ನಾವು ನೋಡ್ತೀವಿ ಹಗ್ಗ ಎಣ್ಣೆಯೋದಿರ್ಬೋದು, ಇವನ್ನೆಲ್ಲ ಎಲ್ಲಿ ಮಾಡ್ತಾರ? ಹಳ್ಳಿಗಳಲ್ಲಿ. ಅದನ್ನು ಆಶ್ರಯಿಸಿಕೊಂಡು ಹಳ್ಳಿಗಳಲ್ಲಿ ಅನೇಕ ಕುಟುಂಬಗಳು ತಮ್ಮ ಜೀವನವನ್ನು ಸಾಗಿಸಿಕೊಂಡು ಬಂದಿದ್ದು. ಹೀಗಿರುವಾಗ ಯಾವಾಗ ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಗುತ್ತೋ ಆ ಕೈಗಾರಿಕಾ ಕ್ರಾಂತಿಯ ದುಷ್ಪರಿಣಾಮದಿಂದಾಗಿ ಹಳ್ಳಿಗಳಲ್ಲಿ ಇರುವಂತಹ ಸಣ್ಣ ಕೈಗಾರಿಕೆಗಳು ಅಂತೇಳಿ ನಾವು ಕರೀತೀವಿ. ಏನಿದೆ ಹಳ್ಳಿಗಳಲ್ಲಿ ಸಣ್ಣದಾದಂತಹ ಕೈಗಾರಿಕೆಗಳಿದಾವೆ. ನೀವು ಗಮನಿಸಿರ್ಬೋದು, ಇವತ್ತು ನೀವು ಗಾಣಗಳು ಅಂತೇಳಿ ನಾವು ಕರೀತೀವಿ. ಏನ್ ಗಾಣಗಳು ಏನ್ ಮಾಡ್ತವೆ? ಎಣ್ಣೆ ತೆಗಿತಾವಲ್ಲ, ಅವುಗಳ ಸಣ್ಣ ಕೈಗಾರಿಕೆಗಳು ಅಂತ. ಸಣ್ಣ ಕೈಗಾರಿಕೆಗಳು ಯಾವ ಕೈಗಾರಿಕಾ ಕ್ರಾಂತಿಯ ಪ್ರಭಾವಕ್ಕೆ ಒಳಗಾಗ್ತಾವ, ಅವು ಏನಾಗ್ತಾವ ನೋಡಿ. ಹಿಂದೆಲ್ಲ ಎಪ್ಪಟ್ಟಿಗೆ ಗಾಣವನ್ನು ತಿರುಗಿಸಿ ಎಣ್ಣೆ ತೆಗೆಯಲ್ವಾ. ಇವತ್ತೇನಾಗಿದೆ, ಕೈಗಾರಿಕಾ ಕ್ರಾಂತಿಯಿಂದಾಗಿ ಮಿಷಿನ್ ಬಂದಿದೆ. ಬಟನ್ ಅಂತ ಏನಾಗುತ್ತೆ, ಅದಕ್ಕೆ ಏನ್ ಮಾಡುತ್ತೆ, ಪ್ರಾರಂಭ ಆಗುತ್ತೆ, ಅದೇ ಗಾಣ ತಿರುಗುತ್ತೆ, ಎಣ್ಣೆನೆಲ್ಲ ಅದೇನ್ ಮಾಡುತ್ತೆ, ಆ ಒಂದು ಬೀಜದಲ್ಲಿರುವ ಎಣ್ಣೆನೆಲ್ಲ ಇಲ್ಲಿನ ಸೋಸಿ ಹಾಕುತ್ತೆ. ಹಿಂದೇನಾಗ್ತಾ ಇತ್ತು, ಗಾಣಕ್ಕೆ ಯಂತ್ರ ಕಟ್ಟಿಕೊಂಡು ಏನ್ ಮಾಡ್ತಾ ಇದ್ರು, ಸುತ್ತ ನೋಡಿ. ಇದರಿಂದಾಗಿ ಸಣ್ಣ ಕೈಗಾರಿಕೆಗಳು ಕೂಡ ಹಳ್ಳಿಗಳಲ್ಲಿ ಏನಾಗ್ತವೆ, ಆ ಒಂದು ದೊಡ್ಡ ಕೈಗಾರಿಕೆಗಳಿಗೆ ಸ್ಪರ್ಧಿಸಲಾಗದೆ ಅಂತ್ಯವನ್ನು. ಹಾಗೆ ಗುಡಿ ಕೈಗಾರಿಕೆಗಳು ಕೂಡ ಏನಾಗ್ತವೆ, ದೊಡ್ಡ ಕೈಗಾರಿಕೆಗಳಿಗೆ ಪೈಪೋಟಿಯನ್ನು ಮಾಡಲಾಗದೆ ಅವು ಅಂತ್ಯವನ್ನು ಕಾಣ್ತವೆ. ಇಲ್ಲಿ ಬಟ್ಟೆ ನೇಯುವುದು, ನೇಕಾರಿಕೆ ಅಂತ ಹೇಳ್ತೀವಿ. ಇವತ್ತು ಕೈಗಾರಿಕೆಯಿಂದ ಬಂದಂತಹ ಬಟ್ಟೆಗಳಿಗೂ ಮತ್ತು ನೇಯ್ಗೆ ಮಾಡಿದಂತಹ ಬಟ್ಟೆಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿದಾವೆ. ಹಾಗಾದ್ರೆ ಇಲ್ಲಿ ನೇಯ್ಗೆ ಮಾಡಿದಂತಹ ಬಟ್ಟೆ ರಫ್ ಅಂಡ್ ಟಫ್ ಆಗಿರುತ್ತೆ, ನೀವು ಗಮನಿಸಿರ್ಬೋದು. ಅದೇ ಮಿಷಿನ್ ರೆಡಿ ಮಾಡಿದಂತಹ ಬಟ್ಟೆ ಹೇಗಿರುತ್ತೆ, ಬಹಳ ತೆಳುವಾಗಿರುತ್ತೆ, ಥಿಕ್ನೆಸ್ ಇರುತ್ತೆ. ಅವಾಗ ನಿಮಗೆ ಏನಾಗುತ್ತೆ, ಇದೇ ಏನೋ ಕೈಗಾರಿಕೆಯಿಂದ ಬಂದಂತಹ ಬಟ್ಟೆಯನ್ನು ನೀವೇನ್ ಮಾಡ್ತೀರಾ, ಆಯ್ಕೆ ಮಾಡ್ಕೊಳ್ತೀರಾ, ಅದನ್ನು ತಗೊಳ್ಳೋದಿಲ್ಲ. ಅದರಿಂದ ಏನಾಗುತ್ತೆ, ಆ ನೇಕಾರಿಕೆಯನ್ನು ಆಶ್ರಯಿಸಿಕೊಂಡು ಬಂದಂತಹ ಕುಟುಂಬಗಳು ಏನಾಗ್ತವೆ,
ನಿರ್ಗತಿಕರಾಗ್ತಾರೆ. ನೋಡ್ರಿ, ಅದನ್ನೇ ಆಶ್ರಯಿಸಿ ಬದುಕುವಂತಹ ಜನಾಂಗ ಬೀದಿಗೊಳ್ಳುತ್ತೆ. ಅವರು ಬಡತನದಲ್ಲಿಯೇ ತಮ್ಮ ಜೀವನವನ್ನು ಸಾಗಿಸುವಂತಹ ಪ್ರಸಂಗ ರಷ್ಯಾದಲ್ಲೂ ಕೂಡ ನಿರ್ಮಾಣವಾಗುತ್ತೆ. ಯಾವಾಗ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೋ ಆವಾಗ ರಷ್ಯಾದ ಕಾರ್ಮಿಕರ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ, ಮತ್ತಷ್ಟು ಅಧೋಗತಿಗೆ ಇಳಿಬೇಕು. ಯಾವಾಗ ಅಧೋಗತಿಗಳಿರುತ್ತೋ ಆವಾಗ ಅದನ್ನೇ ಆಶ್ರಯಿಸಿ ಹಳ್ಳಿಗಳಲ್ಲಿ ಬದುಕುತ್ತಿದ್ದಂತಹ ಆ ಕಾರ್ಮಿಕರು ಏನ್ ಮಾಡ್ತಾರೆ, ಅಲ್ಲಿಂದ ಗುಳೆ ಹೋಗ್ತಾರೆ. ಗುಳೆ ಅಂದ್ರೆ ಗೊತ್ತಿದೆಯಲ್ಲ, ಅಲ್ಲಿಂದ ಏನ್ ಮಾಡಿದ್ರು, ಆ ಹಳ್ಳಿಗಳನ್ನು ಬಿಟ್ಟು ತಮ್ಮ ಜೀವನವನ್ನು ನಡೆಸುವುದಕ್ಕೋಸ್ಕರವಾಗಿ ಹಳ್ಳಿಗಳನ್ನು ತೊರೆಯುವುದರ ಮೂಲಕವಾಗಿ ಎಲ್ಲಿಗೆ ಬಂದು ಸೇರ್ತಾರೆ, ದೊಡ್ಡ ದೊಡ್ಡ ನಗರಗಳಿಗೆ ಬಂದು ಸೇರುವುದರ ಮೂಲಕವಾಗಿ ಅಲ್ಲಿ ಪ್ರಾರಂಭವಾದಂತಹ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಏನ್ ಮಾಡಿದ್ರು, ತಮ್ಮ ಕೆಲಸವನ್ನು ಪ್ರಾರಂಭಿಸಿಕೊಂಡು ಬರ್ತಾರೆ. ಪ್ರಾರಂಭಿಸಿಕೊಂಡು ಬಂದರೂ ಕೂಡ ಅವರ ಒಂದು ಸ್ಥಿತಿ ಸುಧಾರಣೆಗೊಳ್ಳಲಿಲ್ಲ. ಹಾಗಾದ್ರೆ ಯಾವ ರೀತಿಯಾದಂತಹ ಸ್ಥಿತಿ ಅಲ್ಲಿ ಅವರಿಗೆ ಅನಿವಾರ್ಯವಾಗಿದೆ. ಹಾಗಾದ್ರೆ ನಗರಗಳಿಗೆ ವಲಸೆ ಬಂದಂತಹ ಈ ಕಾರ್ಮಿಕರು ಅನೇಕ ಸಮಸ್ಯೆಗಳನ್ನು ಇಲ್ಲಿ ಎದುರಿಸಬೇಕಾಗುತ್ತೆ. ಏನೇನು ಸಮಸ್ಯೆಗಳಪ್ಪ ಅಂದ್ರೆ, ಮೊದಲನೇದಾಗಿ ನಾವು ನೋಡ್ಬೇಕಾಗುತ್ತೆ, ಈ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಅವರು ಅಧಿಕ ಸಮಯ ದುಡಿಬೇಕಾಗುತ್ತೆ. ಅಂದ್ರೆ ಸಮಯ ಅಂದ್ರೆ ನಾವು ವೇಳೆ ಅಂತ ಮಾಡ್ತೇವೆ. ಅಧಿಕ ವೇಳೆ ಆ ಕೈಗಾರಿಕೆಯಲ್ಲಿ ದುಡಿಯುವುದು ಅಂದ್ರೆ ಬೆಳಗ್ಗೆ ಹಿಡಿದು ರಾತ್ರಿ 10 ಗಂಟೆವರೆಗೆ ದುಡಿಯುವುದು. ಹಾಗಾದ್ರೆ ಆ ವೇಳೆಗೆ ತಕ್ಕನಾದಂತಹ ವೇತನ ಅವರಿಗೆ ನೀಡ್ತಾ ಇದ್ರ ಇಲ್ಲ. ಇವರು ಅಧಿಕ ವೇಳೆ ದುಡಿಬೇಕಾಗಿತ್ತು. ಯಾವ ರೀತಿಯಾಗಿ, ಕಡಿಮೆ ಕೂಲಿಗೆ ಅಂತ ಹೇಳ್ತಾರೆ. ಕೂಲಿ ಸಮಾನವಾಗಿದ್ದ ಇಲ್ಲ, ಕೂಲಿಯು ಕೂಡ ಏನಾಗಿತ್ತು, ಕಡಿಮೆ ಕೂಲಿಯನ್ನು ಅಲ್ಲಿನ ಕಾರ್ಮಿಕರಿಗೆ ನೀಡಲಾಗುತ್ತಿತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ, ನಗರಗಳಲ್ಲಿ ಅಂತ ಹೇಳಿ. ಹಾಗಾಗಿ ಕಡಿಮೆ ಕೂಲಿ, ಹೆಚ್ಚಿನ ವೇಳೆ ಅಥವಾ ಸಮಯ ದುಡಿಯುವಂತಹ ಒಂದು ಅನಿವಾರ್ಯತೆ ಅವರಿಗೆ ಅಲ್ಲಿ ಅನಿವಾರ್ಯವಾಗಿ ಕೊಂಡು ಬಂತು ಅಂತ ಹೇಳಿ. ಇದರ ಜೊತೆಗೆ ಅವರಿಗೆ ಯಾವುದೇ ರೀತಿಯಾದಂತಹ ಮೂಲ ಸೌಕರ್ಯಗಳು ಕೂಡ ಇರಲಿಲ್ಲ ಅಂತ ಹೇಳಿ. ಅಂದ್ರೆ ಮೂಲ ಸೌಕರ್ಯಗಳು ಅಂದ ತಕ್ಷಣನೇ ಗಮನಿಸಬೇಕಾಗುತ್ತೆ ಅವರ ವಸತಿ ಏನು. ಅವರಿಗೆ ಮೂಲ ಸೌಕರ್ಯವಾಗಿ ಏನ್ ಬೇಕಾಗಿರುತ್ತೋ, ಇರೋದಕ್ಕೊಂದು ಜಾಗ ಬೇಕಾಗಿತ್ತು, ಒಳ್ಳೆಯ ಜಾಗ. ಇರೋದಕ್ಕೆ ವಾಸವಾಗೋದಕ್ಕೆ ಒಂದು ಒಳ್ಳೆಯ ವಸತಿಯೂ ಕೂಡ ಲಭ್ಯ ಇರಲಿಲ್ಲ. ಅಂದ್ರೆ ಮೂಲ ಸೌಕರ್ಯಗಳಿಲ್ಲದೆ ಅವರು ತಮ್ಮ ಜೀವನವನ್ನು ನಗರಗಳಲ್ಲಿ ಕಳೆಯುವಂತಹ ಒಂದು ಪ್ರಸಂಗ ಕಾರ್ಮಿಕರಿಗೆ ಒದಗಿರುವುದು. ಅಂದ್ರೆ ಇಲ್ಲಿ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡೋದು. ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅಲ್ಲಿನ ವಾತಾವರಣದಿಂದಾಗಿ ಅವರ ಆರೋಗ್ಯವು ಕೂಡ ಏನಾಗುತ್ತೆ, ಹದಗೆಡುವಂತಹ ಒಂದು ಸನ್ನಿವೇಶಗಳನ್ನು, ಅಂತಹ ಪರಿಸ್ಥಿತಿ ಅಂದ್ರೆ ಅಂತಹ ಕಷ್ಟದ ಪರಿಸ್ಥಿತಿಗಳನ್ನು, ಸನ್ನಿವೇಶಗಳನ್ನು ಯಾರು ಎದುರಿಸುವಂತಹ ಅನಿವಾರ್ಯತೆ ಉಂಟಾಗುತ್ತೆ, ಕಾರ್ಮಿಕರು ಎದುರಿಸುವಂತಹ ಅನಿವಾರ್ಯತೆ ಅಲ್ಲಿ ಉಂಟಾಗುತ್ತೆ. ಯಾವಾಗ ಇಂತಹ ಅನಿವಾರ್ಯತೆಗಳನ್ನು ಅವರ ಆರ್ಥಿಕ ವ್ಯವಸ್ಥೆಯಲ್ಲಿ ನಿರ್ಮಾಣಗೊಳ್ಳುತ್ತೋ ಆವಾಗ ಅವರ ಅರ್ಥ ವ್ಯವಸ್ಥೆ, ಅವರ ಸಮಾಜದಲ್ಲಿ 2 ವರ್ಗಗಳನ್ನು ಸೃಷ್ಟಿಸಿಕೊಂಡು ಬರುತ್ತೆ. ಯಾವ 2 ವರ್ಗಗಳನ್ನು ಸೃಷ್ಟಿಸಿಕೊಂಡು ಬರುತ್ತಪ್ಪ ಅಂದ್ರೆ, ಒಂದು ಬಂಡವಾಳಗಾರರು, ಮತ್ತೊಂದು ಯಾರು, ಕಾರ್ಮಿಕರು. ಯಾವ 2 ವರ್ಗಗಳನ್ನು ನಿರ್ಮಾಣ ಮಾಡುತ್ತೆ, ಬಂಡವಾಳಗಾರರು ಮತ್ತು ಕಾರ್ಮಿಕರು ಅಂತೇಳಿ ನಾವು ಕರೀತೀವಿ. ಇಂತಹ 2 ವರ್ಗಗಳನ್ನು ನಿರ್ಮಾಣ ಮಾಡುವುದೇ, 2 ವರ್ಗಗಳನ್ನು ಸೃಷ್ಟಿಸುವುದರ ಮೂಲಕವಾಗಿ ಇಲ್ಲಿ ಶೋಷಣೆಗೆ ಒಳಗಾದಂತಹ ಕಾರ್ಮಿಕರು ಏನ್ ಮಾಡ್ತಾರೆ, ತಮ್ಮ ಉಳಿವಿಗೋಸ್ಕರವಾಗಿ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವುದರ ಮೂಲಕವಾಗಿ ಯಾರ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿಕೊಂಡು ಬರ್ತಾರೆ, ಬಂಡವಾಳಗಾರರ ಮೇಲೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿಕೊಂಡು ಬರ್ತಾರೆ. ಯಾವಾಗ ಈ ರೀತಿಯಾದಂತಹ ಸನ್ನಿವೇಶಗಳು ಇಲ್ಲಿ ನಿರ್ಮಾಣಗೊಳ್ಳುತ್ತವೋ, ಇಂತಹ ಒಂದು ಆರ್ಥಿಕ ಅಂಶಗಳು ಯಾವ ಕ್ರಾಂತಿಗೆ ಕಾರಣವಾಗ್ತವೆ, ರಷ್ಯಾ ಕ್ರಾಂತಿಗೆ ಕಾರಣವಾಗಿಕೊಂಡು ಬಂದವು ಅಂತ ಹೇಳಲಾಗುತ್ತೆ. ಇದು ಒಂದು ಬಹುಮುಖ್ಯವಾದಂತಹ ಕಾರಣ. ಹಾಗೆ ಇದಾದ ನಂತರದಲ್ಲಿ ಯಾವ ಕಾರಣ ಇದೆ, ಸಾಮಾಜಿಕ ಕಾರಣ ಅಂತ ಹೇಳಿದೆ. ಹಾಗಾದ್ರೆ ರಷ್ಯಾದ ಸಮಾಜ ಆರಂಭದಲ್ಲಿ ಎಷ್ಟು ವರ್ಗಗಳನ್ನು ಒಳಗೊಂಡು ನಿರ್ಮಾಣಗೊಂಡಂತಹ ಸಮಾಜ? ಇಲ್ಲಿ ಆರಂಭದಲ್ಲಿ ನಾವು ನೋಡೋದಾದ್ರೆ ರಷ್ಯಾದ ಸಮಾಜ ಕೇವಲ ಶ್ರೀಮಂತರು ಮತ್ತು
ರೈತರು ಅಂತ ಹೇಳಿ ಯಾರನ್ನು ಒಳಗೊಂಡು ನಿರ್ಮಾಣಗೊಂಡಿದೆ? ಶ್ರೀಮಂತರು ಮತ್ತು ರೈತರನ್ನು ಒಳಗೊಂಡು ನಿರ್ಮಾಣಗೊಂಡಂತಹ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ರಷ್ಯಾದ ಸಮಾಜ ಒಳಗೊಂಡಿತ್ತು ಅಂತ ಹೇಳಬೇಕಾಗಿದೆ. ಆದರೆ ಯಾವಾಗ ರಷ್ಯಾದಲ್ಲಿ ಕೈಗಾರಿಕಾ ಕ್ರಾಂತಿ ಸ್ಫೋಟಗೊಳ್ಳುತ್ತೋ ಆ ಕೈಗಾರಿಕಾ ಕ್ರಾಂತಿಯ ಪರಿಣಾಮದಿಂದಾಗಿ ರಷ್ಯಾದ ಸಮಾಜದಲ್ಲಿ ಏನಾಗುತ್ತೆ? ಮತ್ತೊಂದು ವರ್ಗ ಹುಟ್ಕೊಳ್ಳುತ್ತೆ. ಅದನ್ನೇ ನಾವು ಯಾವ ವರ್ಗ ಅಂತ ಕರಿತೀವಿ? ಕಾರ್ಮಿಕ ವರ್ಗ ಅಂತ ಹೇಳಿ. ಯಾವಾಗ ಕಾರ್ಮಿಕ ವರ್ಗ ಇಲ್ಲಿ ಹುಟ್ಕೊಳ್ಳುತ್ತೋ ಆವಾಗ ರಷ್ಯಾದ ಸಮಾಜ ಅನೇಕ ವರ್ಗಗಳನ್ನು ಹೊಂದಿದಂತಹ ಸಮಾಜವಾಗಿ ಬೆಳೆದುಕೊಂಡು ಬರುತ್ತೆ. ಹಾಗಾದ್ರೆ ಯಾವ್ಯಾವ ವರ್ಗಗಳು ಇಲ್ಲಿ ಪ್ರಮುಖವಾಗಿ ಬರ್ತಾವಪ್ಪ ಅಂದ್ರೆ ಇಲ್ಲಿ ಮೊದಲನೇ ವರ್ಗ, ಎರಡನೇ ಮಧ್ಯಮ ವರ್ಗ, ಮೂರನೇ ವರ್ಗ ಅಂತೇಳಿ ನಾವು ಕರೀತೀವಿ. ಇಲ್ಲಿ ಮೂರು ವರ್ಗಗಳು ಇಲ್ಲಿ ಪ್ರಮುಖವಾಗಿ ಬರ್ತವೆ. ಅದರಲ್ಲಿ ಯಾರ್ಯಾರು ಬರ್ತಾರಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ರಷ್ಯಾದ ಸಮಾಜದಲ್ಲಿ ಯಾರ್ಯಾರಿದ್ದಾರೆ ಅಂದ್ರೆ ಶ್ರೀಮಂತರು ಇದ್ದಾರೆ. ಯಾರಿದ್ದಾರೆ? ಶ್ರೀಮಂತರು ಇದ್ದಾರೆ. ಅವ್ರ ಜೊತೆಯಲ್ಲಿ ಯಾರಿದ್ದಾರೆ? ಪಾದ್ರಿಗಳಿದ್ದಾರೆ. ಅವರ ಸಮಾಜದಲ್ಲಿ ಬರುತ್ತಾ ಇದ್ದಾರೆ. ಈ ಪಾದ್ರಿಗಳ ಜೊತೆಯಲ್ಲಿ ಯಾರಿದ್ದಾರೆ? ರೈತರಿದ್ದಾರೆ. ರೈತರ ಜೊತೆಯಲ್ಲಿ ಯಾರಿದ್ದಾರೆ? ಕಾರ್ಮಿಕರು ಇದ್ದಾರೆ. ಈ ವರ್ಗಗಳ ಜೊತೆಯಲ್ಲಿ ಮಧ್ಯಮ ವರ್ಗವೂ ಕೂಡ ಅವರ ಸಮಾಜದಲ್ಲಿ ಏನಾಗುತ್ತೆ? ಬೆಳೆದುಕೊಂಡು ಬಂತು ಅಂತ ಹೇಳಿ. ಹಾಗಾದ್ರೆ ಯಾರ್ಯಾರು ಬಂದ್ರು ಇಲ್ಲಿ? ನೋಡಿ, ಶ್ರೀಮಂತರು ಇದ್ದಾರೆ, ಪಾದ್ರಿಗಳಿದ್ದಾರೆ, ಹಾಗೆ ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ ಮತ್ತು ಮಧ್ಯಮ ವರ್ಗ ಅಂತೇಳಿ ಕರೀತೀವಿ. ಇಷ್ಟೊಂದು ಅಂಶಗಳನ್ನು ಒಳಗೊಂಡಂತಹ ಸಾಮಾಜಿಕ ವರ್ಗೀಕರಣವನ್ನು ರಷ್ಯಾದ ಸಮಾಜ ಕೈಗಾರಿಕಾ ಕ್ರಾಂತಿಯ ತರುವಾಯದಲ್ಲಿ ನಾವು ಗುರುತಿಸಬಹುದು. ಆ ಕಾರಣದಿಂದಾಗಿ ಅಂದ್ರೆ ರಷ್ಯಾದ ಸಮಾಜವನ್ನು ನಾವು ಮೂರು ರೀತಿಯಾಗಿ ವಿಭಾಗ ಮಾಡ್ಕೊಂಡು ಬರ್ತೀವಿ. ಅದರಲ್ಲಿ ಪ್ರಮುಖವಾಗಿ ಬರ್ಕೊಳ್ಳಿ ಪ್ರಥಮ ವರ್ಗ, ದ್ವಿತೀಯ ವರ್ಗ, ತೃತೀಯ ವರ್ಗ. ಹಾಗಾದ್ರೆ ನಾನು ಈಗಾಗಲೇ ಹೇಳಿದೆ ನಿಮಗೆ, ಶ್ರೀಮಂತರು, ಪಾದ್ರಿಗಳಿದ್ದಾರೆ, ರಾಜರು ಇದ್ದಾನೆ, ರೈತರು ಇದ್ದಾರೆ, ಕಾರ್ಮಿಕರು ಇದ್ದಾರೆ. ಹಾಗಾದ್ರೆ ಈ ಎಲ್ಲ ವರ್ಗಗಳು ಈ ಯಾವ ಯಾವ ವರ್ಗದಲ್ಲಿ ಬರ್ತವೆ ರಷ್ಯಾದ ಸಮಾಜದಲ್ಲಿ? ಹಾಗಾದ್ರೆ ಯಾರ್ಯಾರಿದ್ದಾರೆ ರಷ್ಯಾದ ಸಮಾಜದಲ್ಲಿ? ಗೊತ್ತಿದೆ. ಯಾರು? ಶ್ರೀಮಂತರು ಇದ್ದಾರಲ್ವಾ, ಪಾದ್ರಿಗಳಿದಾರ, ಜಾರ್ ಯಾರು? ರಾಜ ಅಂತ ಕರಿತೀವಿ. ಹಾಗೆ ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಬಂಡವಾಳಗಾರರು ಕೂಡ ಅಲ್ಲಿದ್ದಾರೆ. ಹೀಗಿರುವಾಗ ಇವರು ಯಾವ ಯಾವ ವರ್ಗದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ ರಷ್ಯಾದ ಸಮಾಜದಲ್ಲಿ? ನಾನು ಹೇಳಿದೆ ಪ್ರಥಮ ವರ್ಗ, ದ್ವಿತೀಯ ವರ್ಗ, ತೃತೀಯ ವರ್ಗ ಅಂತ ಹೇಳಿ. ಹಾಗಾದ್ರೆ ಯಾರ್ಯಾರು ಬರ್ತಾರೆ? ಶ್ರೀಮಂತರು, ಪಾದ್ರಿಗಳು, ಪ್ರಥಮ ವರ್ಗ. ಹಾಗಾದ್ರೆ ರಾಜ ಮತ್ತು ಬಂಡವಾಳಗಾರರು ಇಲ್ಲಿ ಪ್ರಥಮ ವರ್ಗ ಅಂದ ತಕ್ಷಣನೇ ಶ್ರೀಮಂತರು ಬರ್ತಾರೆ. ಯಾರು ಬರ್ತಾರೆ? ಶ್ರೀಮಂತರು ಬರ್ತಾರೆ. ಮತ್ತೆ ಯಾರು ಬರ್ತಾರೆ? ಪಾದ್ರಿಗಳು ಬರ್ತಾರೆ. ಮತ್ತು ರಷ್ಯಾದ ರಾಜನು ಕೂಡ ಯಾವ ವರ್ಗದಲ್ಲಿ ಬರ್ತಾನೆ? ಪ್ರಥಮ ವರ್ಗದಲ್ಲಿ ಬರ್ತಾನೆ. ಹಾಗೆ ಕೈಗಾರಿಕಾ ಕ್ರಾಂತಿಯಿಂದ ಉಟ್ಕೊಂಡಂತಹ ಬಂಡವಾಳಗಾರರು ಕೂಡ ಯಾವ ವರ್ಗಕ್ಕೆ ಬರ್ತಾರೆ? ಪ್ರಥಮ ವರ್ಗದಲ್ಲಿ ರಷ್ಯಾದ ಸಮಾಜದಲ್ಲಿ ಗುರುತಿಸಬಹುದು. ಇನ್ನು ಎರಡನೇ ವರ್ಗಕ್ಕೆ ಬಂದ್ರೆ ಉಳಿದಂತ ಯಾರು? ರೈತರು ಮತ್ತು ಕಾರ್ಮಿಕರು ಅಷ್ಟೇ ಉಳಿದಿದ್ದಾರೆ ನಮಗೆ ಅಲ್ಲಿ. ಹಾಗಾದ್ರೆ ದ್ವಿತೀಯ ವರ್ಗದಲ್ಲಿ ಯಾರು ಬರ್ತಾರೆ? ರೈತರು. ಹಾಗಾದ್ರೆ ಮೂರನೇ ವರ್ಗದಲ್ಲಿ ಯಾರು ಬರ್ತಾರೆ? ಕಾರ್ಮಿಕರನ್ನು ಒಳಗೊಂಡಂತಹ ಒಂದು ಸಮಾಜ ಅಂತ ಹೇಳಬೇಕು. ಹಾಗಾದ್ರೆ ಈ ರೀತಿಯಾಗಿ ಸ್ಥೂಲವಾಗಿ ಕೈಗಾರಿಕಾ ಕ್ರಾಂತಿಯ ಪ್ರಭಾವದಿಂದಾಗಿ ರಷ್ಯಾದ ಸಮಾಜ ಪ್ರಥಮ ವರ್ಗ, ದ್ವಿತೀಯ ವರ್ಗ, ತೃತೀಯ ವರ್ಗ ಅಂತೇಳಿ ವಿಭಾಗಗೊಳ್ಳುವುದರ ಮೂಲಕವಾಗಿ ಸವಲತ್ತುಗಳನ್ನು ಹೊಂದಿದಂತಹ ಎಲ್ಲಾ ವರ್ಗಗಳು, ಶ್ರೀಮಂತರು, ಪಾದ್ರಿಗಳು, ರಾಜ ಮತ್ತು ಬಂಡವಾಳಗಾರರು ಯಾವ ವರ್ಗದಲ್ಲಿ ಗುರುತಿಸಿಕೊಳ್ತಾರೆ? ಪ್ರಥಮ ವರ್ಗ. ಅಂದ್ರೆ ಏನು? ದ್ವಿತೀಯ ಮತ್ತು ಈ ಮೂರನೇ ವರ್ಗದವರನ್ನು ನಾವು ಗಮನಿಸಿದ್ರೆ ರಷ್ಯಾದ ಸಮಾಜದಲ್ಲಿ ಏನು ಎಲ್ಲಾ ಹಕ್ಕು ಬಾಧ್ಯತೆಗಳ
ಹೊಂದಿದಂತಹ ಒಂದು ವರ್ಗವೇ ಪ್ರಥಮ ವರ್ಗ. ಅಂದ್ರೆ ಆಡಳಿತದಲ್ಲಿ ಅವರಿಗೆ ಉನ್ನತ ಹುದ್ದೆಗಳು, ಆಡಳಿತದಲ್ಲಿ ಉನ್ನತವಾದಂತಹ ಸ್ಥಾನಮಾನಗಳು ಲಭ್ಯವಿದ್ದಾವೆ, ಶಿಕ್ಷಣವನ್ನು ಅವರು ಪಡಿತಾ ಇದ್ದಾರೆ. ಹಾಗೆ ಜಮೀನು ಅಂತ ಹೇಳಿ ಕರೀತಾರೆ. ರಷ್ಯಾದ ಒಟ್ಟು ಭೂಮಿ ಶ್ರೀಮಂತರು, ಪಾದ್ರಿಗಳು, ಬಂಡವಾಳಗಾರರು ಮತ್ತು ರಾಜನ ಬಳಿಯಲ್ಲಿ ಕೇಂದ್ರೀಕೃತವಾಗಿದೆ. ಅಂದ್ರೆ ಈ ರೀತಿಯಾದಂತಹ ಒಂದು ಉತ್ತಮವಾದಂತಹ ಅವಕಾಶಗಳನ್ನು ಉನ್ನತ ವರ್ಗ ಪಡ್ಕೊಂಡಿದೆ. ಇನ್ನ ಎರಡು ವರ್ಗಗಳಿದ್ದಾವೆ. ಯಾವ್ಯಾವು? ಕಾರ್ಮಿಕರು ಮತ್ತು ರೈತರು ಅಂತ ಹೇಳಿ ಕರಿತೀವಿ. ಇಲ್ಲಿ ರೈತರು ಅಂದ ತಕ್ಷಣ ನಾವು ನೋಡಿದ್ವಿ 1/3 ರೈತರು ಏನಾಗಿದ್ದಾರೆ? ಭೂ ಇದ್ದಾರೆ, ಅವರಿಗೆ ಭೂಮಿಯ ಒಡೆತನವೇ ಇಲ್ಲ ರಷ್ಯಾದಲ್ಲಿ. ಹಾಗಾಗಿ ಅವರಿಗೆ ಹಕ್ಕುಗಳಿದಾವ? ಇಲ್ಲ. ಹಾಗೆ ಕಾರ್ಮಿಕರು ಯಾವ ರೀತಿಯಾಗಿ ಜೀವನ ನಡೆಸ್ತಾ ಇದ್ದಾರೆ? ಅವರ ಶೋಷಣೆ ನಡೀತಾ ಇದೆ. ಆ ಕಾರಣದಿಂದಾಗಿ ಅಲ್ಲಿ ನಾವು ಗಮನಿಸಬೇಕಾಗುತ್ತೆ, ಇವರು ಕೂಡ ಯಾವುದೇ ಹಕ್ಕುಗಳನ್ನು ಹೊಂದಿರದೇ ಇರುವಂತಹ ವರ್ಗ ಅಂತ ಕರಿತೀವಿ. ಹಾಗಾಗಿ ಇವರ ಸಮಾಜ ಏನಾಗಿತ್ತು? ಸಮಪಾಲು, ಸಮಾನ ಹಂಚಿಕೆ, ಸಮಪಾಲು ಇದೆಯಾ ಅವರ ಸಮಾಜದಲ್ಲಿ? ಇಲ್ಲ. ಹಾಗಾಗಿ ಅಸಮಾನತೆಯನ್ನು ಒಳಗೊಂಡಂತಹ ಒಂದು ಸಾಮಾಜಿಕ ವರ್ಗೀಕರಣವನ್ನು ಯಾವುದು ಒಳಗೊಂಡಿದೆ? ರಷ್ಯಾ ದೇಶ ಒಳಗೊಂಡಿತ್ತು ಅಂತ ಹೇಳಬೇಕಾಗಿದೆ. ಆ ಕಾರಣದಿಂದಾಗಿ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಇಂತಹ ಅಸಮಾನತೆಗಳ ವಿರುದ್ಧವಾಗಿ ರೈತರು ಮತ್ತು ಕಾರ್ಮಿಕರು, ಅಂದ್ರೆ ಇಲ್ಲಿ ಶ್ರಮಿಕರು ಅಂತೇಳಿ ನಾವು ಕರಿತೀವಿ, ಇಂತಹ ಶ್ರಮಿಕ ವರ್ಗಗಳಾದಂತಹ ರೈತರು ಮತ್ತು ಕಾರ್ಮಿಕರು ಒಟ್ಟುಗೂಡುವುದರ ಮೂಲಕವಾಗಿ ರಷ್ಯಾದ ಕ್ರಾಂತಿಯಲ್ಲಿ ತೊಡಗಿಕೊಳ್ಳುವುದರ ಮೂಲಕವಾಗಿ ಸಮಪಾಲು, ಸಮಾನ ಹಂಚಿಕೆ ಮತ್ತು ಸಮಬಾಳನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಈ ಒಂದು ಕ್ರಾಂತಿಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುವುದರ ಮೂಲಕವಾಗಿ 1917ರಲ್ಲಿ ಯಾವ ಕ್ರಾಂತಿ ಸ್ಫೋಟಗೊಳ್ಳುತ್ತೆ? ರಷ್ಯಾ ಕ್ರಾಂತಿ ಸ್ಫೋಟಗೊಳ್ತು ಅಂತ ಹೇಳಿದ್ದಾರೆ. ಹಾಗೆ ಇದಾದ ನಂತರದಲ್ಲಿ ರೋಸೀಕರಣದ ನೀತಿ ಅಂತ ಹೇಳಿ ನಾವು, ಏನು ರೋಸೀಕರಣದ ನೀತಿ? ಇಲ್ಲಿ ರೋಸೀಕರಣ ಅಂದ ತಕ್ಷಣ ನಾವು ಗಮನಿಸುವಂತಹ ಅಂಶ ಏನಪ್ಪಾ ಅಂದ್ರೆ, ರಷ್ಯಾದ ಜಾರ್ ದೊರೆಗಳ ಆಳ್ವಿಕೆಯ ಕಾಲದಲ್ಲಿ ರೋಸೀಕರಣ ಎನ್ನುವಂತಹ ಒಂದು ತತ್ವವನ್ನು ಅಲ್ಲಿನ ಜಾರ್ ದೊರೆಗಳು ಪ್ರಚಲಿತಕ್ಕೆ ತಂದ್ರು ಅಂತ ಹೇಳಬೇಕಾಗಿದೆ. ಏನಿದು ರೋಸೀಕರಣ ಅಂದ್ರೆ? ಹಾಗಾದ್ರೆ ಧಾರ್ಮಿಕವಾಗಿ ಅಲ್ಪಸಂಖ್ಯಾತರ ಮೇಲೆ ರಷ್ಯಾದ ಧರ್ಮ ಮತ್ತು ಚರ್ಚ್ ಅನ್ನು ಅಧಿಕೃತ ಎಂದು ಘೋಷಣೆ ಮಾಡಿ ಅದನ್ನೇ ಅನುಸರಿಸುವಂತೆ ಅಲ್ಲಿನ ಜನತೆಯ ಮೇಲೆ ಏರಿದಂತಹ ಒಂದು ನೀತಿಯನ್ನೇ ನಾವೇನಂತ ಕರಿತೀವಿ? ರೋಸೀಕರಣದ ನೀತಿ. ಇವತ್ತು ನಾವು ಧಾರ್ಮಿಕವಾಗಿ ಸ್ವತಂತ್ರರು, ಹೌದಾ? ನಿಮ್ಮ ಧಾರ್ಮಿಕ ನಂಬಿಕೆ, ನಿಮ್ಮ ಸಂಪ್ರದಾಯ, ನಿಮ್ಮ ಪರಂಪರೆ ಎಲ್ಲ ಭಿನ್ನ, ಹೌದಾ ಅಲ್ವೋ? ಭಿನ್ನವಾಗಿರುತ್ತಾನೆ. ಹಾಗಂತ ಹೇಳಿ ಭಿನ್ನ ಅವುಗಳನ್ನು ಅನುಸರಿಸಕ್ಕೆ ನಿಮಗೆ ಮುಕ್ತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆದರೆ ಆ ಸ್ವತಂತ್ರಕ್ಕೆ ಧಕ್ಕೆಯನ್ನು ತಂದು ನೀವೆಲ್ಲರೂ ಆ ಸಂಪ್ರದಾಯವನ್ನು ಬಿಡಬೇಕು, ಆ ನಂಬಿಕೆಯನ್ನು ಬಿಡಬೇಕು, ಆ ರೂಢಿಗಳನ್ನು ಬಿಡಬೇಕು ಅಂತ ಹೇಳಿ ಯಾವುದೋ ಒಂದು ಧಾರ್ಮಿಕ ನೀತಿಯನ್ನು ನಿಮ್ಮ ಮೇಲೆ ಏರಿದ್ರೆ ನೀವು ಅದನ್ನು ಸಹಿಸಿಕೊಳ್ತೀರಾ? ಅನುಸರಿಸ್ತೀರಾ? ಅದನ್ನ ಅನುಸರಿಸಕ್ಕಾಗಲ್ಲ. ಇಲ್ಲಿ ನೋಡಿ, ಅದನ್ನೇ ಮಾಡ್ತಾರೆ. ಇಲ್ಲಿ ಜಾತಿಗಳು ಏನ್ ಮಾಡ್ತಾರೆ? ರಷ್ಯಾದ ಚರ್ಚ್ ಮತ್ತು ಧರ್ಮವನ್ನೇ ಅಧಿಕೃತ ಅಂತ ಹೇಳಿ ಘೋಷಣೆ ಮಾಡಿ ಪ್ರತಿಯೊಬ್ಬರು ರಷ್ಯಾದ ಜನತೆ ಅದಕ್ಕೆ ಏನ್ ಮಾಡಬೇಕು? ನಡೆದುಕೊಳ್ಳಬೇಕು ಎನ್ನುವಂತಹ ಒತ್ತಡವನ್ನು ಏರ್ಕೊಂಡು ಬರ್ತಾರೆ. ಯಾವಾಗ ಒತ್ತಡವನ್ನು ಏರ್ತಾರೋ ಆವಾಗ ಅಲ್ಪಸಂಖ್ಯಾತರಾದಂತಹ ಯಾರು? ಪಿನ್ನರು, ಪೋಲರು, ಹಾಗೆ ಜರ್ಮನ್ ಯಹೂದಿಗಳು ಏನ್ ಮಾಡ್ತಾರೆ? ಇಂತಹ ರಷ್ಯಾದ ಈ ರೋಸೀಕರಣದ ನೀತಿಯನ್ನು ಪ್ರಬಲವಾಗಿ ವಿರೋಧಿಸಲು ಮುಂದಾಗ್ತಾರೆ. ಅಷ್ಟೇ ಅಲ್ಲದೆ ಜಾಗಗಳು ಏನ್ ಮಾಡ್ತಾರಪ್ಪ ಅಂದ್ರೆ, ಉನ್ನತ ವರ್ಗದ ಹಿತಾಸಕ್ತಿಯನ್ನು ಮಾತ್ರವೇ ತಮ್ಮ ಗಮನದಲ್ಲಿ ಇಟ್ಟುಕೊಳ್ಳುವ ಮೂಲಕವಾಗಿ ಅದಕ್ಕೆ ಭದ್ರತೆಯನ್ನು ಒದಗಿಸುವಂತಹ ಕೆಲಸದಲ್ಲಿ ಅವರು ತೊಡಗಿಕೊಳ್ಳುವುದರ ಮೂಲಕವಾಗಿ ಒಂದು ಪ್ರಬಲವಾದಂತಹ ನೀತಿ ರಷ್ಯಾದಲ್ಲಿ ಜಾರಿಗೆ ಬರುತ್ತೆ. ಅದೇನಪ್ಪ ಅಂದ್ರೆ, ಜಾರನು
ಒಂದು ಚರ್ಚ್, ಒಂದು ರಾಷ್ಟ್ರ, ಒಂದು ಒಬ್ಬ ಜಾರ್ ಎಂಬ ನೀತಿಯನ್ನು ರಷ್ಯಾದಲ್ಲಿ ಪ್ರಬಲವಾಗಿ ಯಾವಾಗ ಜಾರಿಗೆ ತಂದನೋ ಆವಾಗ ಅಲ್ಪಸಂಖ್ಯಾತರಾದವರು ಜರ್ಮನ್ ರಾಜನಿಗೆ ನಿಷ್ಠೆಯನ್ನು ತೋರಿಸುವ ಅವಶ್ಯಕತೆ ಇಲ್ಲ, ಜರ್ಮನ್ ಚರ್ಚಿಗೆ ನಡ್ಕೋಬೇಕು ಅನ್ನುವಂತಹ ಅನಿವಾರ್ಯತೆಯೂ ಕೂಡ ಅವರಿಗಿರೋದಿಲ್ಲ. ಹಾಗೆ ಒಂದು ರಾಷ್ಟ್ರ, ರಷ್ಯಾ ರಾಷ್ಟ್ರಕ್ಕೆ ನಾವು ಅಧೀನರಾಗಬೇಕು ಎನ್ನುವಂತಹ ಒಂದು ನಂಬಿಕೆಯನ್ನು ಅವರು ಕೈ ಬಿಡುತ್ತಾರೆ. ಕೈ ಬಿಡುವುದರ ಮೂಲಕವಾಗಿ ಅಲ್ಪಸಂಖ್ಯಾತರಾದಂತಹ ಫಿನ್ನರು, ಪೋಲರು ಮತ್ತು ಜರ್ಮನ್ ಯಹೂದಿಗಳು ಏನ್ ಮಾಡ್ತಾರೆ, ಈ ಒಂದು ನೀತಿಯನ್ನು ವಿರೋಧಿಸಿಕೊಂಡು ಬರ್ತಾರೆ. ಯಾವಾಗ ಈ ನೀತಿಯನ್ನು ವಿರೋಧಿಸಿಕೊಂಡು ಬರ್ತಾರೋ ಆವಾಗಲೇ ರಷ್ಯಾದಲ್ಲಿ ಏನ್ ಪ್ರಾರಂಭವಾಗುತ್ತೆ, ಕ್ರಾಂತಿ ಸ್ಫೋಟಗೊಳ್ತು ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ರಷ್ಯಾದ ಕ್ರಾಂತಿ ಇನ್ನೂ ಅನೇಕ ಕಾರಣಗಳ ಹಿನ್ನೆಲೆಯಲ್ಲಿ ಮುಂದುವರಿಯುತ್ತೆ. ಅವೇನೇನು ಕಾರಣ ಅಂತ